ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಈಗ ನಾನು ನಿಮಗೆ ಪನ್ನೀರ್ ಪರೋಟ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ಇದಕ್ಕೆ ಹಿಟ್ಟು ಹೇಗೆ ಕಲಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಕಸೂರಿ ಮೆಥಿ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಆಮೇಲೆ ಮೊಸರು, ಆಮೇಲೆ ಸ್ವಲ್ಪ ಎಣ್ಣೆ, ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಕಲಸಿಟ್ಕೊಳ್ಳೋಣ. ಮೊಸರು ಹಾಕ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನೊಂದು ಹಾಫ್ ಆನ್ ಅವರು ಹಾಗೆ ಬಿಟ್ಬಿಡೋಣ. ಮುಚ್ಚಳ ಮುಚ್ಚಿ ಇಟ್ಟುಬಿಡಿ. ಈಗ ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಪನ್ನೀರ್ನೆಲ್ಲ ತುರಿದಿಟ್ಕೊಂಡಿದ್ದೀನಿ, ಒಂದು ಪ್ಯಾಕೆಟಷ್ಟು. ಮತ್ತು ಒಂದು 5 ಹಸಿಮೆಣ್ಸಿನ್ಕಾಯಿ, 1 ಇಂಚು ಶುಂಠಿನ ಮಿಕ್ಸಿ ಜಾರಲ್ಲಿ ತುಂಬ ನುಣ್ಣಗಲ್ಲ ಕ್ರಷಾಗಿ ಮಾಡ್ಕೊಂಡಿದ್ದೀನಿ, ನೀರು ಹಾಕ್ಕೊಳ್ದೆ. ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪೌಡ್ರು, ಮತ್ತು ಇದು ಪೊಮೊಗ್ರನೇಟ್ ಪೌಡರು. ಇದಿಲ್ಲ ಅಂದರೆ ನೀವು ಡ್ರೈ ಮ್ಯಾಂಗೋ ಪೌಡರು ಹಾಕ್ಕೋಬೋದು. ಅದು ಇಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಳ್ಳೋಣ. ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅಷ್ಟೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈ ಎಣ್ಣೆ ಕಾದ್ಮೇಲೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಕ್ರಷ್ ಮಾಡಿದ್ವಲ್ಲ, ಇದು ಹಾಕ್ಕೊಳ್ಳೋಣ. ಒಂದೆರಡು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಈಗ 1 ಸ್ಪೂನಷ್ಟು ಧನಿಯಾ ಪೌಡರು, ಮತ್ತು 1 ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಪನ್ನೀರಿಗೆ ಮಿಕ್ಸ್ ಮಾಡೋಣ. ನಾನು ಉಪ್ಪು ಹಾಕಿರಲಿಲ್ಲ, ಈಗ ಹಾಕ್ಕೋತಾ ಇದ್ದೀನಿ. ಒಂದು 10 ಸ್ಪೂನಷ್ಟು ಹಾಕ್ಕೊಳ್ಳಿ. ಹೀಗೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿನೂ ನೀವು ಹೀಗೆ ಬಾಡಿಸ್ಕೊಂಡು ಹಾಕ್ಕೋಬೋದು. ತುಂಬ ಜನ ಜಾಸ್ತಿ ಇದ್ದಾಗ ಹಾಗೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ಟಫ್ ರೆಡಿ ಇದೆ. ಇದಕ್ಕೊಂದು ಮೊಸರು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನಿಲ್ಲೊಂದು 100 ಗ್ರಾಮ್ ಅಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. 3 ಬ್ಯಾಡಿಗೆ ಮೆಣಸಿನ್ಕಾಯಿ, 1 ಗುಂಟೂರು ಮೆಣಸಿನ್ಕಾಯಿ, ಒಂದು 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆ ತೊಗೊಳ್ಳಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ದೇನೆ ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪರಾಟಾಗಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹಿಟ್ಟು ಸಾಫ್ಟಾಗಿದೆ. ಈಗ ನಾವು ಸ್ಟಫ್ ಹೇಗೆ ಹಾಕಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಣ್ಣೆ ಹಾಕ್ಕೊಳ್ಳಿ. ಮತ್ತು
ಮತ್ತು ಪನ್ನೀರ್ ಸ್ಟಫ್ನ ಮಧ್ಯದಲ್ಲಿ ಮಾತ್ರ ಈಗ ಹಾಕ್ಕೊಳ್ಳಿ. ಕೈಗೆ ಎಣ್ಣೆ ಸವರ್ಕೊಳ್ಳೋಣ. ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಹೆಂಚಿಟ್ಕೊಳ್ಳೋಣ. ಸಾಫ್ಟಾಗಿ ಸೈಡಲ್ಲಿ ಹಿಂಗೆ ಮಾಡ್ಕೊಂಡು ಬನ್ನಿ. ಈ ರೀತಿ ನೀವು ಕ್ಲೋಸ್ ಮಾಡಿ ಮಾಡೋದ್ರಿಂದ ಫುಲ್ಲು ಪರೋಟದಲ್ಲಿ ನಿಮಗೆ ಪನ್ನೀರ್ ಸಿಕ್ಕತ್ತೆ. ನೋಡಿ ಈಗ ಹೊತ್ಕೊಳ್ಳಿ. ತವ ಕಾದಿದೆ. ನೋಡಿ ಹೀಗೆ ನೀಟಾಗಿ ಉಬ್ತಾ ಇದೆ. ಪನ್ನೀರ್ ಪರೋಟ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನೋಡಿ ಏನು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ಮತ್ತು ಸ್ಟಫಿಂಗ್ ಎಲ್ಲ ಒಳಗಡೆ ಎಲ್ಲ ನೀಟಾಗಿ ಲೇಯರ್ ಆಗಿ ಬಂದಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.